ಯಾವ ರೀತಿಯಾಗಿ ಟಾರ್ಚರ್ ಆಗ್ತಾ ಇದೆ ಅಂತಂದರೆ ಜನಕ್ಕೆ ಮನೆ ಬಿಟ್ಟು ಊರು ಬಿಟ್ಟು ಅಜ್ಞಾತ ಸ್ಥಳಕ್ಕೆ ಹೋಗಿ ಅಡಗಿಕೊಂಡು ಕುಳಿತುಕೊಳ್ಳುವಂಥ ಸಂದರ್ಭ ಬಂದೊದಗಿದೆ. ಗದಗ ಜಿಲ್ಲೆಯಲ್ಲಿ ಈಗ ಮಿತಿ ಮೀರಿರುವಂಥ ಮೀಟರ್ ಬಡ್ಡಿ ದಂಧೆಗೆ ಒಂದು ಕುಟುಂಬವೇ ಊರನ್ನು ಬಿಟ್ಟು ಹೋಗಿದೆ. ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು ಊರು ಬಿಟ್ಟು ಹೋದಂತಹ ಕುಟುಂಬ ಅದು. ಬಡ್ಡಿದಾರರ ಕಿರುಕುಳಕ್ಕೆ ಪರಶುರಾಮ್ ಹಬೀಬ್ ಕಂಗಾಲಾಗಿ ನಿಗೂಢ ಸ್ಥಳದಿಂದ ನಿಂತು ವಿಡಿಯೋವನ್ನು ಮಾಡಿ ಕಳಿಸಿದ್ದಾರೆ. ಸಾಲದ ತಾಳ್ಮೆ, ಸಾಲದ ಒಂದು ಬಾದ್ಮೆಗೆ ನನಗೆ ಜೀವನ ಮಾಡಲು ಕಷ್ಟ ಆಗೈತಿ. ಎಲ್ಲ ಈ ಮೈಕ್ರೋ ಫೈನಾನ್ಸ್ ಮತ್ತು ವಾರದ ಬಡ್ಡಿ, ತಿಂಗಳದ ಬಡ್ಡಿ ಇವರೆಲ್ಲರೂ ನನಗೆ ಟಾರ್ಚರ್ ಕೊಡೋದ್ರಿಂದ ನಾನು ಜೀವನ ಮಾಡೋದು ನನಗೆ ಭಾಳ ಕಷ್ಟ ಆಗೈತಿ. ಆ ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ತಿಳಿಲಾರ್ದಂಗಾಗೈತಿ. ಹಾಗಾಗಿ ನಾನು ಒಂದು ತಿಂಗಳಾನಗಟ್ಟಲೆ ನಾನು ಅಂಗಡಿ ಬಂದ್ ಮಾಡ್ಕೊಂಡು ಜೀವನ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನನಗೆ ದಿಕ್ಕ ತಿಳಿಲಾರ್ದಂಗಾಗೈತಿ. ಇವರೆಲ್ಲ ಸಮಸ್ಯೆಗೆ ನನಗೊಂದು ಪರಿಹಾರ ಬೇಕಾಗೈತಿ. ಎಷ್ಟೇ ಬೇರೆ ನಾನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪಥಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪಥಾರ್, ಈಗ ಇಡೀ ಕುಟುಂಬವೇ ಊರು ಬಿಟ್ಟು ಹೋಗಿ ನಿಗೂಢ ಸ್ಥಳದಲ್ಲಿ ಇದ್ದುಕೊಂಡು ಆ ಪರಶುರಾಮನವರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಯಾವ ಹಂತದಲ್ಲಿ ಅವರಿಗೆ ಟಾರ್ಚರ್ ಆಗಿರಬಾರ್ದು ಹಾಗಾದ್ರೆ ಮಂಜು? ಹೌದು ನಾಗೇಂದ್ರ ಬಾಬು, ಯಾಕಂತಂದ್ರೆ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಈ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ಬಡ್ಡಿ ಕಿರುಕುಳ ಸಾಕಷ್ಟಾಗಿದೆ. ಅದರಲ್ಲೂ ಈ ಮೀಟರ್ ಬಡ್ಡಿ ದಂಧೆಗೆ ಈ ಪರಶುರಾಮ್ ಹಬೀಬ್ ಎನ್ನುವರು ಕೂಡ ಇವಾಗ ಇಡೀ ನಗರವನ್ನೇ ಬಿಟ್ಟು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗದಗ ನಗರದ APMC ಆವರಣದಲ್ಲಿ ಇವರದೊಂದು ಕ್ಯಾಂಟೀನ್ ಇದೆ. ಈ ಕ್ಯಾಂಟೀನ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಇವರು ಕೋವಿಡ್ ಸಮಯದಲ್ಲೇನು ಕೂಡ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಹೀಗಾಗಿ ಆ ಸಾಲಗಾರಕ್ಕೆ ಮತ್ತೆ ವ್ಯಾಪಾರ ಡೌನ್ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಈ ಬಡ್ಡಿ ಸಾಲ, ಚಕ್ರ ಬಡ್ಡಿ ಸಾಲ ತೆಗೆದುಕೊಂಡು ಬಂದು ಕೊಟ್ಟಿದ್ರು. ಹೀಗಾಗಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಆ ಸಾಲ ಆಗಿದೆ. ಹೀಗಾಗಿ ಪ್ರತಿನಿತ್ಯನೂ ಕೂಡ ಅಲ್ಲಿ ಆ ಬಡ್ಡಿ ದಂಧೆಕೋರರು ಬಂದು ಅವರಿಗೆ ಕಿರುಕುಳ ಕೊಡ್ತಾ ಇದ್ರು, ನೀವು ದುಡ್ಡು ಕೊಡ್ಲೇಬೇಕಂತ ಹೇಳಿ. ಹೀಗಾಗಿ ಇವರು ಪರಶುರಾಮ್ ಹಬೀಬ್ ವಿಶೇಷ ಚೇತನ, ಇವರಿಗೆ ಕಣ್ಣು ಕೂಡ ಕಾಣೋದಿಲ್ಲ. ಆದ್ರೂ ಕೂಡ ಇವರು ತುಂಬು ಕುಟುಂಬ ಅಂತಂದ್ರೆ ಪತ್ನಿ ಆಗಿರ್ಬೋದು, 2 ಮಕ್ಕಳು, 3 ಹೆಣ್ಮಕ್ಳಿದ್ದಾರೆ. ಎಲ್ಲರನ್ನೂ ಕೂಡ ಸಂಸಾರದ ಬಂಡೆ ಸಾಗಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವಾಗ ಅವರಿಗೆ ಆ ಬಡ್ಡಿ ಹಣವನ್ನು ಕೊಡೋದಕ್ಕೆ ಆಗದೆ ಹಿನ್ನೆಲೆಯಲ್ಲಿ ಇಡೀ ಒಂದು ಕುಟುಂಬ ಇವಾಗ ಆ ಗದಗ ನಗರವನ್ನು ಬಿಟ್ಟು ನಾಪತ್ತೆಯಾಗಿದ್ದೆ. ನಾನು ಈ ಬಡ್ಡಿ ದಂಧೆಕೋರರಿಗೆ ನನ್ನ ಕಿಡ್ನಿ ಕೊಟ್ಟು ಆದರೂ ಕೂಡ ಸಾಲ ತೀರಿಸ್ಬೇಕಂತೇಳಿ ಸಾಕಷ್ಟು ಬಾರಿ ಹೇಳಿದ್ರಂತೆ. ಆದ್ರೆ ಅವರ ಕಿಡ್ನಿ ಕೂಡ ಮಾರಾಟವಾಗಿಲ್ಲ ಅಂತೇಳಿ ಅವರ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ತನ್ನ ಅಂಗಾಂಗಗಳನ್ನು ಕೂಡ ಮಾರಾಟ ಮಾಡಿ ಏನು ದಂಧೆಕೋರರಿಗೆ ಕೊಡಬೇಕಂತೇಳಿ ಅನ್ಕೊಂಡಿದ್ರು. ಅಷ್ಟೊಂದು ಕಿರುಕುಳ ಹೆಚ್ಚಾಗಿತ್ತು. ಹೀಗಾಗಿ ತಮ್ಮ ಇಡೀ ಕುಟುಂಬ ಸಮೇತವಾಗಿ ಅವರು ಇವಾಗ ಗದಗ ನಗರವನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ನಿಗೂಢ ಆ ಪ್ರದೇಶದಿಂದ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ನಮಗೆ ಬಹಳಷ್ಟು ತ್ರಾಸ ಆಗ್ತಾ ಇದೆ, ನನಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ, ನಾನು ಈ ಬಡ್ಡಿ ದಂಧೆಕೋರರಿಂದ ಊರು ಬಿಟ್ಟಿದ್ದೇನೆ, ನನಗೆ ಸೂಕ್ತವಾದ ರಕ್ಷಣೆ ಕೊಡಬೇಕಂತೇಳಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅವರ ಸಹೋದರರು ಇವಾಗ ರಿಪಬ್ಲಿಕ್ ಕನ್ನಡ ಹೋದ ನಂತರ ಅವರು ಕೂಡ ಬಂದಿದ್ರು. ಇಲ್ಲ, ಅವರಿಗೆ ಸಾಕಷ್ಟು ಕಿರುಕುಳ ಆಗ್ತಾ ಇತ್ತು. ನಾನು ಕೂಡ ಬಂದಂತ ಸಮಯದಲ್ಲಿ ಬೆಳಗಿನ ಜಾವನೇ ಕೂಡ ಅಲ್ಲಿ ಬಡ್ಡಿ ದಂಧೆಕೋರರು ಬಂದು ನಮಗೆ ಕಿರುಕುಳ ಕೊಡ್ತಾ ಇದ್ರು. ಈ ಬಗ್ಗೆ ನಮ್ಮ ಜೊತೆನೂ ಕೂಡ ಹೇಳ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಪೊಲೀಸ್ ಇಲಾಖೆಗೆ ಕೂಡ ಅವರು ಒತ್ತಾಯ ಮಾಡಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, 50,000 ರೂಪಾಯಿ ಸಾಲಕ್ಕೆ 1,50,000 ರೂಪಾಯಿ ಬಾಂಡು. ಒಂದು ಸಾಲ ತೀರಿಸೋದಕ್ಕೆ ಮತ್ತೊಂದು ಕಡೆ ಚಕ್ರ ಬಡ್ಡಿಗೆ ಸಾಲ. ರಾಜ್ಯದಲ್ಲಿ ಫೈನಾನ್ಸ್ ಹಾವಳಿಗೆ ಇಡೀ ರಾಜ್ಯದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಮುದ್ರಣಾಕಾಶಿ ಗದಗನಲ್ಲಿ ಕೂಡ ಫೈನಾನ್ಸ್ ಹಾವಳಿಯಿಂದ ಒಂದು ಕುಟುಂಬ ತಮ್ಮ ಅಂಗಡಿಯನ್ನು ಬಿಟ್ಟು ಊರನ್ನೇ ಬಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ APMC ಆವರಣದಲ್ಲಿದ್ದೇವೆ. ಇಲ್ಲಿ ಪರಶುರಾಮ್ ಹಬೀಬ್ ಎನ್ನುವರು ತಮ್ಮ ಇಡೀ ಕುಟುಂಬ ಸಮೇತವಾಗಿ ಊರನ್ನು ಬಿಟ್ಟಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಅವರು ಸಹೋದರರಿದ್ದಾರೆ, ಅವರನ್ನು ಕೇಳೋಣ. ಸರ್, ಏನು ಮಾಡ್ತಾ ಇದ್ರು, ಯಾಕೆ ಊರು ಬಿಟ್ಟರು ಅಂತ? ಅವರೆಲ್ಲ ಇಲ್ಲಿ ಸಾಲ ಹೆಚ್ಚಿಗೆ ಆಗಿದ್ದಕ್ಕೆ ಊರು ಬಿಟ್ಟರು ಸರ್. ಎಲ್ಲ ಫೈನಾನ್ಸ್ನವ್ರು ಬರೋರು, ಇಲ್ಲಿ ಬಂದು ಕುಂದ್ರೋರು, ಮಾತಾಡೋರು, ನಮ್ಗೆ ಸಾಲ ಕೊಡ್ರಿ, ಇಲ್ಲ ಬಡ್ಡಿ ಕೊಡ್ರಿ ಅಂತ ಅನ್ನೋರು. ಈಗ 8 ದಿವಸ ಆಯ್ತು ಸರ್, ಅವರು ಬಂದಾಗಿ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಸರ್. ಏನು ಮಾಡ್ತಿದ್ರು ಸರ್? ಅವ್ರ ಕಣ್ಣು ಕಾಣ್ತಿರಲ್ಲ, ವಿಶೇಷ ಚೇತನರಿದ್ರಂತ. ಇಲ್ಲಿ ಅದ ಸಣ್ಣವ್ರತ್ಲೆ ಇಲ್ಲಿ ದಂಧೆ ಮಾಡ್ಕೊಂಡು ಬಂದ್ರು ಸರ್. ಕಣ್ಣು ಕಾಣಂಗಿಲ್ಲ ಅಂದ್ರೆ ಅವ್ರ ಕೈ ಮ್ಯಾಗ ಅದ ಸರ್. 10 ನೋಟ್ ಆಯ್ತು, 20 ನೋಟು, ಒಬ್ರು 20 ಕೊಟ್ಟು 10 ಅನ್ನೋದ್ರು, ವಾಪಸ್ ತೊಗೊಳೋದು. ಹಿಂಗೆ ಮೊದ್ಲಾಗ ನಂತರ ದಂಧೆ ಮಾಡ್ಕೊಂಡು ಬರ್ತಿದ್ವಿ ನಾವು. ಚಾ ಅಂಗಡಿ ದಂಧೆ. ಅಂಗಡಿ ಎಲ್ಲ ಚಲೋ ನಡೀತಿತ್ತು ಸರ್? ಅಂಗಡಿ ಚಲೋ ನಡೀತಿತ್ತು ಸರ್. ಎಲ್ಲಿ ಹೋಗ್ಯಾರ ಸರ್? ಈಗ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಸರ್. ಒಂದು 4-5 ದಿವಸ ಸರ್ ಹೋಗಿ. ಈ ಫೋನ್ ಹಚ್ಚಿದ್ರು ಫೋನ್ ರಿಸೀವ್ ಮಾಡೋವಲ್ರು.
ಎಲ್ಲಿ ಹೋಗ್ಯಾರ ಅನ್ನೋದು ಗೊತ್ತಿಲ್ಲ ಸರ್. ಅದಕ್ಕೆ ಮಂಜು ಸರ್ ಹೇಳಿದ್ವಿ ಹಿಂಗೆ ಅಲ್ಲ ಈಗ ಎಷ್ಟು ಸಾಲ ಅಂದ್ರೆ ಎಷ್ಟು ಸಾಲ ಮಾಡಿದ್ರು ಅವರು? ಸಾಲ ಎಷ್ಟು ಮಾಡ್ಯಾರ ಗೊತ್ತಿಲ್ಲ ಸರ್. ನಮ್ಗೆ ಕೇಳಿದ್ರು ನಿಮ್ಗೆ ಯಾಕೆ ಬೇಕಪ್ಪ, ನೀವು ಆರಾಮಿರು, ನಾವು ಮಾಡೀವಿ, ನಾವು ಇರ್ತೀವಿ ಅಂತಂದು ಹೇಳ್ತಿದ್ರು ಸರ್. ಅಷ್ಟೇ ಹೇಳ್ತೀವಿ. ಈ ಸಾಲಗಾರ ಯಾವ ರೀತಿ ಕಿರುಕುಳ ಕೊಡ್ತಿದ್ದಾರೆ ಸರ್, ನೀವೇನು ನೋಡಿದ್ರಿ ಅವ್ರು? ನಾವೊಮ್ಮೆ ಒಂದು 2 ಸತಿ ನೋಡಿದ್ವಿ ಸರ್. ಬರೋರು ಕುಂದ್ರೋರು, ನಮಗೆ ಬಡ್ಡಿನಾರು ಕೊಡ್ರಿ, ಇಲ್ಲ ಹಸಲ್ನಾರು ಕೊಡ್ರಿ, ನಮ್ಮ ಮನ್ಯಾಗ ಹಿಂಗೆ ಅದಾರ ಹಂಗೆ ಅದಾರ, ಅವ್ರಿಗೆ ಹೇಳ್ತೀವಿ ಇವ್ರಿಗೆ ಹೇಳ್ತೀವಿ ಸರ್, ರೊಕ್ಕ ಬೇಕ್ರಿ ಅಂತಂದು ಕುಂದ್ರೋದಕ್ಕೆ ಅವರು ಸ್ವಲ್ಪ ಮಾಡ್ತಿದ್ರು ಸರ್. ಬಂದು ಬಿಡ್ತಿದ್ರು ಸರ್ ರೊಕ್ಕ ಬೇಕಂತಂದು. ಅಲ್ಲ ಈಗ ಕಿಡ್ನಿನೂ ಮಾರಾಟ ಮಾಡಿ ನಮ್ಮ ರೊಕ್ಕ ತಗೋರಂದಿದ್ರು. ಅವರು ಒಮ್ಮೆ ಹೇಳಿದ್ರೆ ನನ್ನ ಕಡೆ ಏನಿಲ್ಲ ಸರ್, ಈಗ ಕೊಡಕ್ಕೆ ಇರೋದೊಂದು ಕಿಡ್ನಿ ಐತೆ ನೋಡ್ರಿ, ಬೇಕಂದ್ರೆ ಅದ ತೊಗೊಂಡು ಮಾರ್ಕೊಂಡು ತೋರಿ ಅಂತಂದು ಆ ಮಾತು ಹೇಳಿದ್ರು ಸರ್ ಅವರು. ಈಗ ಹೆಂಗೆ ಸರ್, ಈಗ ಮತ್ತೆ ಎಲ್ಲಿ ಹೋಗ್ಯಾರೋ ಏನಾರ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ರಂತ? ಮತ್ತು ಮಾಡಿದ್ರು ಸರ್. ಮತ್ತೇನು ಸಾಲ ಕಿರಿಕಿರಿ ನಾನು ಸ್ವಲ್ಪ ಹೇಳಿ ಇಲ್ಲಪ್ಪ ಎದಕ್ಕೆ ಇದು ಮಾಡ್ತಿ ನೋಡೋನು ಅಂತಂದು ಹೇಳಿದ್ವಿ ಸರ್. ಮತ್ತು ಭಾಳ ಟಾರ್ಚರ್ ಆಗಿದ್ದಕ್ಕೆ ಈಗ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಸರ್. ಇಡೀ ಕುಟುಂಬನ ನಾಪತ್ತೆ ಆಗೈತೆ. ಹ್ಞೂ ಸರ್. ಈಗ ಪೊಲೀಸರು ಇಲಾಖೆ ಅಥವಾ ಯಾರ ಕ್ರಮ ಕೈಗೊಂಡ್ರ ಅಥವಾ ಏನು ಹೇಳಕ್ಕೆ ಇಷ್ಟ? ಏನು ಅವ್ರ ಮುಂದೆ ಏನು ಹೇಳಿಲ್ಲ ಸರ್. ಇನ್ನೊಂದು 4 ದಿವ್ಸ ನೋಡೋಣ ಅಂತ ಸುಮ್ ಕುಂತಿದ್ವಿ. ಒಬ್ರು ಬಂದ್ರು, ಹಿಂಗೆ ಬಂದು ಹಿಂಗೆ ಮೀಡಿಯಾದವ್ರಿಗೆ ಈಗ ಪೊಲೀಸರಿಗೆ ಗಮನಕ್ಕೆ ತರ್ತೀರಿ? ಈಗ ಇನ್ನೊಂದು 2 ದಿವ್ಸ ನೋಡ್ತೀವಿ ಸರ್. ಏನಾರ ಇದು ಆಗಲಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಿ ಸರ್. ಇದಿಷ್ಟು ಏನು ಅವರ ಕುಟುಂಬಸ್ಥರ ಮಾತಾಗಿದೆ. ಏನಂದರೆ ಪಾಪ ವಿಶೇಷ ಚೇತನರಾಗಿ ಜೀವನ ನಡೆಸ್ತಾ ಇದ್ದರು, ಆದರೆ ಇವಾಗ ತಮ್ಮ ಇಡೀ ಕುಟುಂಬದ ಸಮೇತವಾಗಿ ಊರು ಬಿಟ್ಟಿದ್ದಾರೆ. ಹಾಗಾಗಿ ಈ ಬಗ್ಗೆನೂ ಕೂಡ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಈ ಮೈಕ್ರೋ ಫೈನಾನ್ಸ್ನಂಥ ದಂಧೆ ನಡೀತಾ ಇದೆ. ಇದರ ಕಿರುಕುಳಕ್ಕೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನಾದರೂ ಇಲ್ಲಿ ಇರುವಂಥ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಂಡು ಇಂಥ ಏನು ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಂಥ ದಂಧೆಕೋರರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸರ್ಕಾರಕ್ಕೆ ಏನು ಹೇಳ್ತೀರಿ? ನಾವು ಸರ್ಕಾರದ ಮೆಟ್ರೋ ಫೈನಾನ್ಸೇ ಬಂದಾಗಬೇಕು ರೀ. ನಮಗೆ ಬಕ್ಕತ್ತು ತೊಂದಲ್ ಆಗ್ಯಾದ, ಬಕ್ಕಟ್ಟು ಆಚಾರ ಆಗ್ಯಾದ್ರಿ. ನಮಗೆ ಸೀದಾ ಡೈರೆಕ್ಟ್ ಮನೆಗೆ ಹೋಗಿ ಕೇಸಿನ ಅವ್ರ ಮನ್ಯಾಗ ಗಂಡದ ಬಂದು ಏನು ಕುಂದ್ರಲ್ಲ, ಹಂಗೆ ಚಾವಿ ತರದ್ ಕೊಂಡಿ ತರದ್ ಮನ್ಯಾಗ ಬಂದು ಕುಂದಿರ್ತಾರೆ. ಇನ್ನೊಬ್ರು ಇದ್ದಾರೆ, ನೀವು ಹೇಳಿ ಅಮ್ಮ, ಎಷ್ಟು ದುಡ್ಡು ತೊಗೊಂಡಿದ್ರಿ, ನಿಮ್ಗೇನು ಮಾಡ್ತಾ ಇದ್ರು ಅಂತ? ಸರ್, ನಮ್ಮ ಅತ್ತಿಯವ್ರಿಗೆ ಆರಾಮ್ ತಪ್ಪಿತ್ರಿ. ನಾವು ಅದ್ರ ಸಲಗೆ ರೊಕ್ಕ ತೆಗ್ದೀವ್ರಿ, ಒಂದು 50,000. ಅವ್ರಿಗೆ ಆರಾಮನೂ ಆಗಿಲ್ರಿ, ತೀರ್ಕೊಂಡ್ರಿ. ಈಗ ನಮ್ಗೆ ಕಟ್ಟೋದಾಗಲ್ಲ, ಕಟ್ತೀವಿ ಆದರೆ ಕೇಳಲಾಗ್ಯಾರಿ. ನಾವು ಮನೆಗೇನು ಖರ್ಚು ಮಾಡ್ಲಾರ್ದೆ ಅವ್ರಿಗೆ ಕಟ್ಟಿವ್ರಿ, ಆದರೆ ಈಗ ಕಟ್ಟೋದಾಗಲ್ಲಾಗ್ಯಾರ, ಕೇಳಲಾಗ್ಯಾರಿ. ಮನೆ 8 ಅನ್ನಲ್ರಿ 9 ಆಗಲ್ಲ ಬರ್ತಾರೆ ರೀ. ಮನ್ಯಾಗ ಗಣಸರು ಇರಲ್ರಿ, ನಮ್ಮ ಮನೆಯವ್ರು ಇರಲ್ಲ. ಇಲ್ಲ ಹೋಗ್ರಿ, ತೊಗೊಂಡಿರಿ ಕಟ್ಟಿರಿ, ಗೊತ್ತಾಗಲ್ಲ ಏನು ತೊಗೊಳತ್ತೀಗ್ರಿ. ಇಷ್ಟೆಲ್ಲ ಮಾತಾಡ್ಯಾರಿ. ನಾಗೇಂದ್ರ ಬಾಬು, ಇದು ಇಲ್ಲಿರುವಂಥ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ಮಹಿಳೆಯರು ಆಗ್ರಹ ಮಾಡ್ತಾ ಇರುವಂಥದ್ದು ಅಂದರೆ ಈ ಮೈಕ್ರೋ ಫೈನಾನ್ಸರ್ಸ್ಗಳ ಹಾವಳಿಯಿಂದ ಬೇಸತ್ತು ಇದೀಗ ಅದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಮೈಕ್ರೋ ಫೈನಾನ್ಸ್ನ ಹಾವಳಿ ಹಾಕ್ದಾರ ಬಿ ನಾನು ಅಲ್ಲಿ ಬಂದ್ ಕೇಸಿ ನನ್ನ ಸಾಲ ಕಟ್ಟಿಲ್ಲ ಅಂದ್ರೆ ಸಾಯಂಕಾಲ ನಿಮ್ಗೆ ಕಳಿಸ್ ಅಂತಾರೆ. ಈ ಥರ ಆಡಾದಿರ್ತಾರೆ. ನನ್ನ ಹಿಂದೆ ಗಂಡು ಸತ್ತರ್ ಬಿ ಒಂದು 2 ತಿಂಗಳಾಗ ನಿಮ್ಮ ಮಾಫಿ ಆತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಇದನ್ನು ಬ್ಯಾನ್ ಮಾಡಿ ಅಂತೇಳಿ ಆಗ್ರಹಿಸ್ತಿದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾ ಅಲ್ಲೇ ಇದ್ದರೆ? ಓಂ ಪ್ರಕಾಶ್, ನಾಗೇಂದ್ರ ಬಾಬು, ಖಂಡಿತವಾಗೂ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ವಿರುದ್ಧ ಇದೀಗ ಕಲಬುರಗಿಯಲ್ಲಿ ಮಹಿಳೆಯರು ಸಿಡಿದೆದ್ದಿರುವಂಥದ್ದು. ಕಲಬುರಗಿಯ ಜಗತ್ ವೃತ್ತದಲ್ಲಿ ಸಾಕಷ್ಟು ಜನ ಮಹಿಳೆಯರು ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ನೋಡ್ಬೋದಂದರೆ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಬ್ರೇಕ್ ಹಾಕದಂಥ ಹಿನ್ನೆಲೆಯಲ್ಲಿ CM ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಆಗ್ರಹ ಮಾಡಿರುವಂಥದ್ದು. ಸಾಕಷ್ಟು ಜನ